ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಆ್ಯಪಲ್ ಕೇಕ್. ಇನ್ನು ಯಾವುದೋ ಕೇಕ್ ಮಾಡೋಕ್ಕೋಗಿ ಇನ್ಯಾವುದೋ ಕೇಕ್ ಆಯ್ತದು. ಅದಕ್ಕೆ ನಾನು ತೊಗೊಂಡಿರೋದು ಬೋರ್ಬನ್ ಬಿಸ್ಕೆಟ್, 2 ಪ್ಯಾಕ್ ಬೋರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಎರಡು ಬೋರ್ಬನ್ ಬಿಸ್ಕೆಟನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈನೋ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. A few moments later. ನೆಕ್ಸ್ಟ್ ಗ್ರೈಂಡ್ ಆದಮೇಲೆ ಬಿಸ್ಕಟ್ಸ್ ಎಲ್ಲ ಈ ರೀತಿ ಪೌಡರ್ ಆಗಿರುತ್ತೆ. ಪೌಡರ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1/2 ಕಪ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. A few moments later. ಗ್ರೈಂಡ್ ಆದಮೇಲೆ ಈ ರೀತಿ ಬ್ಯಾಟರ್ ಬಂದಿರುತ್ತೆ. ಗ್ರೈಂಡ್ ಮಾಡ್ಕೊಂಡಿರೋ ಬ್ಯಾಟರ್ನ ನಾನೊಂದು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪ ಇಲ್ಲಾಂದರೆ ಎಣ್ಣೆನ ಸಾರ್ಕೊಳ್ಳಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಬ್ಯಾಟರ್ ನೋಡಿ ಈ ರೀತಿ ಗಟ್ಟಿಗೆ ಇರಬೇಕು. ಬಾಕ್ಸಿಗೆ ಬ್ಯಾಟರೆಲ್ಲ ಹಾಕಿದ್ಮೇಲೆ ನಾನು ಇದನ್ನು ಯಾವ ಓವನು ಇದು ಏನೂ ಇಲ್ಲದೆ ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಕುಕ್ಕರಿಗೆ ನಾನು ನೀರು ಹಾಕಿ ಕೆಳಗೆ ಸಪೋರ್ಟಿಗೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಪ್ಲೇಟಿನ ಮೇಲೆ ರೆಡಿ ಮಾಡ್ಕೊಂಡಿದ್ದ ಬ್ಯಾಟರ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೊಂದು ಪ್ಲೇಟ್ ಮುಚ್ಚಿ ವೇಟ್ ಆಗಿರೋವಂಥದ್ದು ಕಲ್ಲು ಇಲ್ಲ ಗುಂಡ್ಕಲ್ಲು ಇಟ್ಟು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಡ್ಲಿ ನಾವು ಹೇಗೆ ಬೇಯಿಸ್ಕೊತೀವೋ ಆ ಥರನೇ. ಇದರಲ್ಲಿರೋ ವಿಷಲ್ ತೆಗೆದು 1 ಟೀ ಕಪ್ನ ಹಾಕ್ತಾ ಇದ್ದೀನಿ ವಿಷಲ್ ಪ್ಲೇಸಿಗೆ. ಇದನ್ನು ಒಂದು 45 ಮಿನಿಟ್ಸ್ ಹೀಗೆ ಬಿಡೋಣ. 45 ಮಿನಿಟ್ಸ್ ಆದಮೇಲೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದು ಮೇಲಿದ್ದು ಕಲ್ಲು ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಆಗಿದೆ ಕೇಕು. ನೆಕ್ಸ್ಟ್ ಕೇಕಿನ ಪ್ಲೇಟಿಗೆ ಹಾಕ್ಕೊತಾ ಇದ್ದೇನೆ. ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ಮೇಲೆ ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಒಂದೊಂದನ್ನು.
ಈ ರೀತಿಯಾಗಿ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ಮೇಲೆ ನಾನು ಶುಗರ್ ಪೌಡರ್ ತೊಗೊಂಡಿದ್ದೇನೆ. ಸಕ್ಕರೆ ಪುಡಿಗೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಕೇಕ್ ಆ್ಯಪಲ್ ಕೇಕ್ ಬಾಲ್ಸ್ನ ಈ ರೀತಿ ಮಾಡ್ಕೊತಾ ಇದ್ದೀನಿ ಶುಗರ್ ಪೌಡರಿಗೆ. ನೋಡಿ ಫೈನಲಾಗಿ ರೆಡಿ ಆಯಿತು ಆ್ಯಪಲ್ ಕೇಕ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ, ಕಾಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.